ಪೌಲನು ಹೇಳ್ತಾನೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, 3ನೇ ಅಧ್ಯಾಯ 13ನೇ ವಾಕ್ಯ, ಎಂಥ ಸುಂದರವಾದಂಥ ಮಾತುಗಳು ಗೊತ್ತಾ. ಅವನು ಹೇಳ್ತಾ ಇದ್ದಾನೆ, ಅವನೇನು ಹೇಳ್ತಾ ಇದ್ದಾನೆ, ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ, ಆದರೆ ಒಂದು, ಎಲ್ಲರೂ ಹೇಳಿ, ಆದರೆ ಒಂದು, ಏನದು ಮತ್ತೆ ಒಂದು, ಇನ್ನೊಂದನ್ನು ಹೇಳ್ತಾ ಇದ್ದಾನೆ, ಏನಂತೆ, ಒಂದನ್ನ ಸೆಕೆಂಡ್ ಆಗಿ ಒಂದನ್ನು ಡ್ಯಾಶ್ ನೀವೇನ್ ಮಾಡ್ಬೇಕು, ಮರೆತು ಬಿಡ್ಬೇಕು. ಎರಡನೇ ಪಾಯಿಂಟ್, ಒಂದನ್ನು ನೀವು ಡ್ಯಾಶ್ ಏನ್ ಮಾಡ್ಬೇಕು, ಮರೆತು ಬಿಡ್ಬೇಕು. ಅದೇನು, ಪೌಲನು ಓಡ್ತಾ ಇದ್ದಾನೆ, ಆದ್ರೆ ಅವನ ಜೀವಿತದಲ್ಲಿ ಒಂದು ಅಡ್ಡಿ ಇತ್ತು. ಅದೇನಂದ್ರೆ ಅದನ್ನ ಅವನ ಜೀವಿತದಲ್ಲಿ ಅವನ್ ಮರಿಬೇಕಾಗಿತ್ತು. ಏನ್ ಆ ಪದ, ಗಮನಿಸ್ ನೋಡ್ರಿ. ಆ ಪದ ಏನಂದ್ರೆ, ಅವನೇನ್ ಮಾಡ್ಬೇಕು, ಹಿಂದಿನ ಸಂಗತಿಗಳನ್ನ ಏನ್ ಮಾಡ್ಬೇಕು, ಮರೆತು ಬಿಡಬೇಕು. ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಕೀಳರಿಮೆ ಮನೋಭಾವಗಳು ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡದೇ ಇರುವಂಥ ಸಂಗತಿಗಳು ಯಾವುದೇ ನಿಮ್ಮ ಲೈಫ್ನಲ್ಲಿ ನನಗೆ ಗೊತ್ತಿಲ್ಲದೆ ಇರೋದು ನಡೆದಿದೆಯೋ ಗೊತ್ತಿಲ್ಲ, ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ಹಿಂದಿನ ಸಂಗತಿಗಳನ್ನು ನೀವು ಮರೆತು ಬಿಡಬೇಕು. ನಿಮ್ಮ ಜೀವಿತದಲ್ಲಿ 2024ಕ್ಕೆ ನೀವು ಹೋಗುವಾಗ ನೀವು ಒಬ್ಬ ಹೊಸ ಫ್ರೆಶ್ ಮ್ಯಾನ್ ಆಗಿ ಒಳಗಡೆ ಹೋಗ್ಬೇಕು. ಅದು ದೇವರು ಇಟ್ಟಿರುವಂಥ ಉದ್ದೇಶ. ಹಿಂದಿನ ಸಂಗತಿಗಳನ್ನು ಮರೆತು ಬಿಡ್ಬೇಕು. ಯಾಕಂದ್ರೆ ಪೌಲನಿಗೆ ಈ ಪತ್ರಿಕೆ ಅವನು ಯಾಕೆ ಬರೀತಿದ್ದಾನೆ, ಈ 3ನೇ ಅಧ್ಯಾಯ, ಸುಳ್ಳು ಬೋಧಕರು ಹೇಳ್ತಾ ಇದ್ರು, ಪೌಲ ಸುನ್ನತಿ ಮಾಡಿಸ್ಕೊಂಡಿಲ್ಲ, ಸಂಪ್ರದಾಯನ ಹಿಂಬಾಲಿಸ್ತಾ ಇಲ್ಲ, ಯೇಸು ಸ್ವಾಮಿಯಲ್ಲಿ ನಂಬಿ ಬಂದ್ಮೇಲೆ ಅವನು ಅದನ್ನೆಲ್ಲ ಮಾಡ್ತಾನೆ ಇಲ್ಲ ಅಂತ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾನೆ. ಅದಕ್ಕೆ ಪೌಲ ಹೇಳ್ತಾನೆ, ನೀವು ದೃಢವಾಗಿರಿ, ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ, ಸುನ್ನತಿಯಿಂದ ಹೇಳ್ಕೊಂಡು ಅಂಗಚ್ಛಾದನೆ ಮಾಡುವವರಿಗೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಎಚ್ಚರಿಕೆ ಆಗಿರಿ. ಯಾಕಂದ್ರೆ ಅವ್ರು ಸಂಪ್ರದಾಯಗಳನ್ನ ಮಾಡ್ತಾ ಇಲ್ವಲ್ಲ. ಯೇಸು ಸ್ವಾಮಿನ ನಂಬಿ ಬಂದ ಮೇಲೆ ನಮ್ಮ ಜೀವಿತದಲ್ಲಿ ಹಿಂದಿನ ಸಂಗತಿಗಳನ್ನ ಮರಿಬೇಕು. ನೀವು ಮನೆಗಳಲ್ಲಿ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಡಬಲ್ ಮೀನಿಂಗ್ ಅಲ್ಲಿ ಭಾಷೆಗಳನ್ನ ನೀವೇನಾದ್ರೂ ಕಂಪ್ನಿಗಳಲ್ಲಿ ಮಾತಾಡ್ತಿದ್ರೆ ನೀವು ಅದಕ್ಕೆ ಸಾಯ್ಬೇಕು. ಆ ಡಬಲ್ ಮೀನಿಂಗ್ ಮಾತುಗಳನ್ನ ಹೊರಗಡೆ ಅವ್ನು ಮಾತಾಡ್ತಾನೆ, ವಿಶ್ವಾಸಿ ಮಾತಾಡಬಾರ್ದು. ಅವುಗಳನ್ನ ಬಾಯಿಂದ ತೆಗೆದುಹಾಕಬೇಕು. ಯೇಸು ಸ್ವಾಮಿಯಲ್ಲಿ ನಂಬಿ ಬಂದು ಪ್ರತಿ ವಾರ ಚರ್ಚಿಗೆ ಬರುವಾಗ ಆ ಹೊಲಸಾದಂತ ಭಾಷೆಗಳನ್ನ ನೀವು ಹೇಗೆ ಕಂಪ್ನಿಯಲ್ಲಿ ಮಾತಾಡ್ತೀರಾ? ಒಂದ್ ವೇಳೆ ಆತರ ಡಬಲ್ ಮೀನಿಂಗ್ ಒಬ್ಬ ಮಾತಾಡ್ತಾ ಇದ್ದ ಅಂದ್ರೆ ಅಲ್ಲಿಂದ ವಾಪಸ್ ಬರ್ಬೇಕು, ಹಿಂದಕ್ಕೆ ಹೋಗ್ಬೇಕು. ನೀವು ಅಲ್ಲೂ ಕುತ್ಕೊಂಡು ಅವನ ಜೊತೆ ತಮಾಷೆ ಮಾಡಿದ್ರೆ ನೀವು ಹಿಂದಿನದನ್ನು ಬಿಟ್ಟಿಲ್ಲ. ನಾನು ಹಿಂದಿನದನ್ನು ಬಿಟ್ಟಿಲ್ಲ. ಪೌಲ ಏನ್ ಹೇಳ್ತಾ ಇದ್ದಾನೆ, ನಮ್ಮ ಪಾಸ್ಟರ್ ಥಾಮಸ್ ರಾಜ್ ಹೇಳೋರು, ಯೇಸು ಸ್ವಾಮಿಯಲ್ಲಿ ನಂಬಿ ಬಂದು ಎಷ್ಟೋ ವರ್ಷಗಳಾದ್ರೂ ಕೆಲವು ವಿಶ್ವಾಸಿಗಳು, ಹೊಸಬರಿಗೆ ನಾನು ಹೇಳ್ತಾ ಇಲ್ಲ, ಎಷ್ಟೋ ವರ್ಷದ ವಿಶ್ವಾಸಿಗಳು ಒಂದು ಬೊಟ್ಟನ್ನು ಕೂಡ ಬಿಡಲ್ವಂತೆ. ಒಂದು ಬೊಟ್ಟನ್ನು ಬಿಡದೆ ಇರೋನು ದೇವರಿಗಾಗಿ ಏನು ಬಿಟ್ಟು ಬರ್ತಾನೆ ಅಂತಿದ್ರು ಅವರು. ಅದಾಯ್ತಾ ನಿಮಗೆ? ಇವತ್ತು ನಿಮ್ಮ ಜೀವಿತದಲ್ಲಿ ಹೊಸದಾಗಿ ಬರೋರಿಗೆ ನಾನು ಹೇಳ್ತೀನಿ, ಪರವಾಗಿಲ್ಲ ಅವ್ರಿಗೆ, ಯಾಕಂದ್ರೆ ಅದೆಲ್ಲ ಅವಾಗ ಮಾಡಬಾರ್ದು. ಆದ್ರೆ ವಾಕ್ಯ ತಿಳಿತಾ ಹೋದಾದ್ಮೇಲೆ ನಿಮ್ಮ ಜೀವಿತಗಳಲ್ಲಿ ಎಷ್ಟೋ ವರ್ಷಗಳಾದ್ಮೇಲೆ ಕೂಡ ನಾವು ಅನೇಕ ಸಂಪ್ರದಾಯಗಳು ಕಾರ್ಯಗಳಲ್ಲಿ ನಾವು ಮುಳುಗಿದ್ರೆ ನಾವು ಯೇಸು ಸ್ವಾಮಿಯಲ್ಲಿ ಯಾಕೆ ಬಂದ್ವಿ? ಪೌಲನ್ ಏನು ಹೇಳ್ತಾ ಇದ್ದಾನೆ? ಪೌಲ ಯಾರು ಗೊತ್ತಾ? ನೀವೆಲ್ಲ ಸಾಧಾರಣವಾದ ವ್ಯಕ್ತಿ ಅಂತ ತಿಳ್ಕೊಬೇಡ. ಪೌಲನಿಗೆ ಬಹಳ ಪಾಸ್ಟ್ರೆ, ಅವನಿಗೆ ಅವತ್ತೆಲ್ಲ ಹಂಗಿರ್ಲಿಲ್ಲ. 3ನೇ ಅಧ್ಯಾಯ 5ನೇ ವಾಕ್ಯ ನೋಡ್ರಿ. ಅವನು ಯಾರು ಗೊತ್ತಾ? ಹುಟ್ಟಿದ 8ನೇ ದಿನದಲ್ಲಿ ಅವನಿಗೇನಾಯ್ತು? ಸುನ್ನತಿ ಆಯ್ತು. ಇವನಿಗೆ ಸುನ್ನತಿ ಮಾಡಿಸ್ರಿ ಅಂತ ಅವನು ಹೇಳ್ತಾ ಇಲ್ಲ. ಅವನಿಗೆ ಆಗ್ಲೇ ಸುನ್ನತಿ ಆಗಿತ್ತು. ಅಂದ್ರೆ ಅವತ್ತಿನ ಕಾಲದಲ್ಲಿ 9ನೇ ದಿವಸ 10ನೇ ದಿವಸದಲ್ಲ, ಆನ್ ಡೇಟ್, ಇಂಥ ದಿನದಲ್ಲಿ ಇಂಥ ರಾವು ಕಾಲದಲ್ಲಿ ಅಂತ ನಾವು ಹೇಳ್ತೀವಲ್ಲ, ಆನ್ ಡೇಟ್ ಮುಗಿಸಿದಾನ ಅವತ್ತು. ಅಂತ ಕುಟುಂಬದಲ್ಲಿ ಬೆಳೆದವನವನು. ನಾನು ಇಸ್ರಾಯೇಲ್ ವಂಶದವನು. ಅವನು ಮಿಕ್ಸ್ ಅಲ್ಲ, ಇಸ್ರಾಯೇಲ್ ವಂಶದವನು. ಆ ವಂಶದಿಂದ ಬಂದಂಥವರೆಲ್ಲ ಪ್ರಬಲವಾದಂಥ ವ್ಯಕ್ತಿಗಳು. 3ನೇದಾಗಿ ಏನ್ ಹೇಳ್ತಾನೆ? ಬೆನ್ಯಾಮೀನ್ ಕುಲದವನು. ಅವನ ಬೆನ್ಯಾಮೀನ್ ಕುಲ ಅಂದ್ರೆ ಅರ್ಥ ಏನು? ರಾಜರು ಹುಟ್ಟು ಬರ್ತಾರ ಆ ವಂಶದಲ್ಲಿ. ಗೊತ್ತಾ ನಿಮಗೆ? ಹಳೆ ಒಡಂಬಡಿಕೆ ಓದ್ ನೋಡ್ರಿ. ರಾಜರು ಹುಟ್ಟು ಬರೋ ವಂಶದವನು. ಇಬ್ರಿಯರಿಂದ ಹುಟ್ಟಿದ ಇಬ್ರಿಯ. ಅವ್ರ ಅಮ್ಮ ಒಂದು ಅವ್ರ ಅಪ್ಪ ಒಂದಲ್ಲ, ಮಿಕ್ಸ್ ಅಲ್ಲ, ಅವನು ಪ್ಯೂರ್ ಬ್ರೀಡ್. ನಾವು ಹೇಳ್ತೀವಲ್ಲ, ಹೈಬ್ರಿಡ್ ಅಲ್ಲ, ಅವನು ಪ್ಯೂರ್ ಬ್ರೀಡ್. ಮತ್ತೇನವನು? ನೇಮ ನಿಷ್ಠೆಗಳನ್ನು ನೋಡಿದ್ರೆ ಪರಿಸಾಯ. ಚರಿತ್ರೆ ಹೇಳುತ್ತೆ, ಅವನೇನಾದ್ರೂ ಅವತ್ತು ಪರಿಸಾಯ ಆಗಿದ್ರೆ, ಅವನು ಕಂಟಿನ್ಯೂ ಆಗಿದ್ರೆ ಅವನು ಮಹಾಯಾಜಕನಾಗ್ತಿದ್ನಂತೆ. ಇವತ್ತು ಕ್ಯಾಥಲಿಕ್ ಸಭೆಗೆ ಇರುವಂತ ಪೋಪ್ ಆಗ್ತಿದ್ನಂತೆ. ಎಷ್ಟು ದೊಡ್ಡ ಪೊಸಿಷನ್ ಅವನಿಗೆ ಇರ್ಬೋದಾಗಿತ್ತು. ಆದ್ರೆ ಪೌಲನು ಮತ್ತೆ ಹೇಳ್ತಾನೆ, ಮತಾಸಕ್ತಿಯನ್ನು ನೋಡಿದ್ರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಕಳೆದ ವಾರದಲ್ಲಿ ನಡೆದ ಹಾಗೆ ಇಸ್ರಾಯೇಲ್ಗೆ ವಿರುದ್ಧವಾಗಿ ನಡೆದಂತ ಹಮಾಸ್ ಅವನು ತನ್ನ ಧರ್ಮಕ್ಕೋಸ್ಕರ ಸಾಯಿಸ್ತಾನೆ. ನಿಮ್ಗೆ ಗೊತ್ತಾಗ್ತಿದ್ಯಾ ಪೌಲನ್ ಬ್ಯಾಕ್ ಗ್ರೌಂಡ್ ಎಂಥದ್ದು ಅಂತ? ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇರೋನು ಕೆಳಗಡೆ ಹೇಳ್ತಾನೆ, ನಾನು ಧರ್ಮಶಾಸ್ತ್ರದ ನೀತಿಯಲ್ಲಿ ನೋಡಿದ್ರೆ ನಾನು ನಿರ್ದೋಷಿ, ನನ್ನ ತಪ್ಪು ಅಂತ ನೀವು ಕಂಡುಹಿಡಿಯಕ್ಕಾಗಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಬದುಕಿದ್ದಾನ ಅವನು. ಯಾರಾದ್ರೂ ಪೌಲನ್ ಲಿಸ್ಟಲ್ಲಿ ಸೇರಕ್ಕಾಗತ್ತಾ ಇಲ್ಲಿರೋರು ಕುಳಿತುಕೊಂಡಿರೋರು? ಆದ್ರೆ ಪೌಲನು, ನನಗೆ ಯಾಕೆ ಸತ್ಯವೇದದಲ್ಲಿ
ಒಂದು ಯೇಸು ಸ್ವಾಮಿ ಇಷ್ಟ, ಅತಿ ಹೆಚ್ಚು ನನಗಿಷ್ಟ ಪೌಲ. ಆದರೆ 7ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಆದರೆ ಯಾವುದನ್ನು ಮರೆತು ಬಂದಿದ್ದ ಅವನು ನೋಡ್ರಿ ಆ ಪದ, ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಅಷ್ಟು ಅವನಿಗೆ ಲಾಭ ರೀ. ಅದೆಲ್ಲ ಅವನು ಇಟ್ಕೊಂಡಿದ್ದಿದೆ, ಅವನು ಎಲ್ಲೋ ಹೆಮ್ಮೆಯಿಂದ ಬದುಕಬಹುದಾಗಿತ್ತು. ಅದನ್ನೆಲ್ಲ ಅವನು ಹೆಂಗೆ ಎಣಿಸಿದಾನ? ಅವನು ನಷ್ಟ ಅಂತ ಎಣಿಸಿದಾನೆ. ಎಲ್ಲವನ್ನ ಕಳ್ಕೊಂಡು ಏನ್ ಮಾಡಿದಾನೆ? ಕಸವೆಂದು. ಕೆಳಗಡೆ ಬಂದು ನೋಡ್ರಿ, ನಾ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನ ಏನ್ ಮಾಡಿದ್ದಾನೆ? ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಗ್ರೀಕ್ ಪದದಲ್ಲಿ ಅದರ ಮೂಲ ಅರ್ಥ ಮನುಷ್ಯನ ಮಲ. ಇಷ್ಟೆಲ್ಲ 8 ಪಟ್ಟಿ ಹೇಳಿದ್ನಲ್ಲ, ಅದನ್ನೆಲ್ಲ ಅವನು ಯಾವ್ದು ಹೋಲಿಸಿದಾನ ಗೊತ್ತಾ? ಗಮನಿಸ್ಬೇಕು, ಈ ವಾಕ್ಯಗಳೆಲ್ಲ ಸುಮ್ಮನೆ ಓದೋದಲ್ಲ. ಇಷ್ಟೆಲ್ಲ ಆಸ್ತಿ, ಅಂತಸ್ತು, ಪದವಿ ಎಲ್ಲನೂ ಅವನು ಹೇಳ್ತಾ ಇದ್ದಾನೆ ಏನಂತ? ಮಲಕ್ಕೆ ಹೋಲಿಸಿದಾನ ಅವನು. ಇದೆಲ್ಲ ನಮ್ಗೆ ಅರ್ಥ ಆದಾಗ ನಾನು ನಿಮ್ಗೆ ಹೇಳ್ತೀನಿ, ಕ್ರಿಸ್ತನು ಎಷ್ಟೋ ಶ್ರೇಷ್ಠ. ಅರ್ಥ ಆಯ್ತಾ? ನಿನ್ನೆ ಕೂಡ ನನ್ನ ಫ್ಯಾಮಿಲಿಯವರು ಒಬ್ರು ಬರ್ತೀವಿ ಅಂದ್ರು, ಬೆಂಗಳೂರಿಗೆ ಬಂದಿರೋದ್ರಿಂದ. ಶ್ರೀಮಂತರೇ, ನಮ್ಮಮ್ಮ ಹೇಳಿದ್ರು ಅವ್ರು ಬಂದು ಹೋಗ್ತಾರೆ, ನಾನು ಉಪವಾಸ ಪ್ರಾರ್ಥನೆಯಲ್ಲಿದ್ದೀನಿ, ದಯವಿಟ್ಟು ಬಿಟ್ಬಿಡು. ಆಸ್ತಿ ಪಾಸ್ತಿ ಮಾನ ಆ ಕಸಗಳನ್ನೇ ತೋರಿಸ್ಕೊಂಡು ಹೋಗಕ್ಕೆ ನಾನು ಬದುಕಿಲ್ಲ. ನಾನು ಯೇಸು ಸ್ವಾಮಿಯಲ್ಲಿ ನಂಬಿ ಬಂದ್ಮೇಲೆ ನನಗೆ ಅಂತ ಒಂದು ಸಭೆ ಜನರಿದ್ದಾರೆ. ಅವರು ನನ್ನ ಅಕ್ಕ ತಂಗಿದಿರು, ಅವರು ನನ್ನ ಅಣ್ಣ ತಮ್ಮಂದಿರು. ಶಿಲುಬೆಗೆ ಬೆಲೆ ಕಟ್ಟಬೇಕು. ನಮ್ಮ ತಾಯಿನ ಕೇಳಿ ನೋಡ್ರಿ, ಈ ಸಭೆಗೆ ಖರ್ಚು ಮಾಡಿದಷ್ಟು ಕೂಡ ನಾನು ನಮ್ಮ ಅಕ್ಕನಿಗೆ, ನನ್ನ ಮಕ್ಕನ ಮಕ್ಕಳಿಗೆ ನಾನು ₹1 ಖರ್ಚು ಮಾಡಲ್ಲ. ಯಾಕಂದ್ರೆ ಪೌಲನೇ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಬಂದ ನಂತರ ನಿಮ್ಮ ಹಳೆ ಸಂಬಂಧಿಕರುಗಳು, ಫ್ಯಾಮಿಲಿಗಳು, ಅವ್ರಿಗೆ ಮಾಡ್ಬೇಕಾಗಿರೋದನ್ನ ಸಾಧ್ಯವಾದರೆ ಮಾಡ್ರಿ. ಆದ್ರೆ ನಿಮಗೆ ಮೊದಲು ಸಹೋದರ ಸಹೋದರಿ ಯಾರು ಗೊತ್ತಾ? ನಿಮ್ ಪಕ್ಕದಲ್ಲಿ ಕುಳಿತಿದಾರಲ್ಲ ಅವರು. ಗಲಾತ್ಯ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತ ಅವರು ನಿಮ್ಮ ಮನೆಯವರು. ಅದಕ್ಕೆ ಆ ಮನೆಯವರು, ನೀವು ಬೇರೆ ಬೇರೆ ಕುಲ, ಬೇರೆ ಬೇರೆ ಜಾತಿ, ಕ್ರಿಸ್ಮಸ್ಗೆ ಸೇರಿ ಬಂದಾಗ ಯಾಕೆ ಆ ಸಂತೋಷ ಬರ್ತಾ ಇದೆ? ಯಾಕೆ ಹೋದ ವಾರ ಆ ಸಂತೋಷ ಇತ್ತು? ಯಾವುದೋ ಊರವನು ಬರ್ತಾನೆ, ನಮ್ಮ ಜೊತೆ ಕಳೀತಾನೆ, ಕಳೆದು ಇಲ್ಲಿಂದ ಹೋಗುವಾಗ ಸಂತೋಷವಾಗಿ ಹೋಗ್ತಾ ಇದ್ವಿ. ನಿಮ್ಮನ್ನೆಲ್ಲ ಪ್ರತಿ ವಾರ ನಾನು ನೋಡುವಾಗ, ಸಮಯ ಕಳೆಯುವಾಗ ನಿಜವಾಗ್ಲೂ ನಾನು ಹೇಳ್ತೀನಿ, ನಾವು ಒಡ ಹುಟ್ಟಿದವರಲ್ಲ, ಆದರೆ ಕ್ರಿಸ್ತನ ರಕ್ತ ನಮ್ಮನ್ನು ಒಂದಾಗಿ ಮಾಡ್ಬಿಡ್ತು. ಆ ಸಂಬಂಧದ ಬೆಲೆ ಅದನ್ನ ನಾವು ತಿಳಿಯುವಾಗ ನಮಗೆ ಯಾವುದೆಲ್ಲ ಇದೆಯೋ ಅವನ್ನ ಕಸವೆಂದು ಎಣಿಸೋದು ಸುಲಭನೇ ಅಲ್ಲ. ನೋಡ್ರಿ, ಕಳೆದ ವಾರ ನಮಗೆ ಊಟ ಚೆನ್ನಾಗಿತ್ತು, ಆದರೆ ಎಲ್ಲ ಊಟದಲ್ಲೂ ಅತಿ ಶ್ರೇಷ್ಠವಾಗಿ ನೀವೆಲ್ಲ ಎಂಜಾಯ್ ಮಾಡಿದ್ದು ಜಾಮೂನ್ನ. ನೋಡ್ತಾನೆ ಇದ್ದೆ ನಾನು. ನಿಮಗೆ ಅತಿ ಶ್ರೇಷ್ಠವಾದದ್ದು ನಿಮಗೆ ಗೊತ್ತಾ? ನಿಮ್ಮ ಪಾಸ್ಟ್ರಿಗೆ ಜಾಸ್ತಿ ಇಷ್ಟ ಜಾಮೂನ್. ಆದರೆ ನೀವುಗಳೆಲ್ಲ ಎಷ್ಟು ಗತ್ತಾಗಿದ್ರಿ. ಕೋಟ್ ಹಾಕೊಂಡವನು ಬಾಟ್ಲಲ್ಲಿ ತುಂಬಿಸ್ತಾ ಇದ್ದಾನೆ ಜಾಮೂನ್ನ. ರಹಸ್ಯ ನಿಮಗೆ ಬಿಡ್ತೀನಿ, ಬಾಗ್ಲು ಹಾಕೊಂಡು ಒಬ್ಬ 7 ತಿಂದಿದ್ದಾನೆ. ಇನ್ನೊಬ್ಳು ಅಷ್ಟು ಸೀರೆ ಚೆನ್ನಾಗಿ ಒಡವೆ ಹಾಕೊಂಡು ಹಂಗ್ ಬಂದ್ಲು ಒಬ್ಬ ಹುಡುಗಿ, ಅವಳಂತೂ ಬಾಕ್ಸ್ಗೆ ಹಾಕೊಂಡು ಹೋಗೋವರೆಗೂ ಬಿಡ್ತಾ ಇಲ್ಲ. 7-8 ತಿಂದಿದ್ದಾರೆ. ಮನೆಗೆ ಹೋಗಿ ನಾನು ವಾಪಸ್ ಹೋಗಿ ಕೇಳಿದ್ರೆ ನನ್ನ ಹೆಂಡತಿ ಹತ್ರ ಒಡೆದೋಗಿರೋದು ಮುಂದೆ ಒಂದು ಜಾಮೂನ್ ಬಿದ್ದೈತೆ ಬಾಕ್ಸ್. ಗೊತ್ತಾಯ್ತಾ? ತಮಾಷೆಯಾಗಿ ಹೇಳಿದ್ರು, ನಿಮ್ಮ ಗತ್ತು, ನಿಮ್ಮ ಗೌರವ, ನಿಮ್ಮ ಸೀರೆ, ನಿಮ್ಮ ಅಂತಸ್ತು ಎಲ್ಲವನ್ನ ಆ ಸಣ್ಣ ಜಾಮೂನಿಗೆ ನೀವು ಬಿಟ್ರಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪೌಲ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಅವನಿಗೆ ಜಾಮೂನಿಗಿಂತಲೂ ಸಿಹಿ. ನೀವು ಮೊದಲೇನಾಗಿದ್ರು ಜಾಮೂನ್ ನನ್ನದು ಏನಾದರೂ ತಗೊಂಡಿದ್ದೀರ ನಾನು ಬಿಡ್ತಿರ್ಲಿಲ್ಲ. ಆದರೆ ವರ್ಷಗಳು ಹೋಗ್ತಾ ಹೋಗ್ತಾ ಪಾಸ್ಟರ್ ಆದಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಸಾಯಬೇಕು, ಯೇಸು ಸ್ವಾಮಿಯೇ ನನಗೆ ಶ್ರೇಷ್ಠ ಅನ್ನೋ ಅರಿವು ನನಗೆ ಗೊತ್ತಾದಷ್ಟು ನಾನು ಯಾವುದನ್ನು ಕಳ್ಕೊಳ್ಳಿಕ್ಕೂ ಹಿಂಜರಿಕೆ ನನಗೆ ಇವಾಗ ಯೋಚನೆ ಆಗ್ತಾ ಇದೆ. ಇನ್ನೂ ತಾಳ್ಮೆಯಿಂದ ಹೇಳ್ತೀನಿ, ಇನ್ನೂ ನೀವು ಪ್ರಾರ್ಥನೆ ಮಾಡ್ಬೇಕು. ಏನಂದರೆ ನಮ್ಮ ಪಾಸ್ಟ್ರು ಇನ್ನೂ ಕಸವಾಗಿ ಕೆಲವನ್ನ ಎಣಿಸ್ಬೇಕು. ನೀವೇನಾದರೂ ನನಗೊಂದು ಪ್ರಾರ್ಥನೆ ಮಾಡೋದಿದ್ರೆ ಅದೇನೆಂದರೆ, ನಾನು ಸಂಪೂರ್ಣವಾಗಿ ಸ್ವಾರ್ಥಕ್ಕೆ ಸಾಯಬೇಕು. ಯಾಕಂದರೆ ಪೌಲನೇ ಹೇಳ್ತಾ ಇದ್ದಾನೆ 13ನೇ ವಾಕ್ಯದಲ್ಲಿ, ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ಏನು ಮಾಡ್ತಾ ಇದ್ದೇನೆ? ಓಡ್ತಾ ಇದ್ದೇನೆ. ಈ ವರ್ಷದಲ್ಲಿ ನೀವೇನಾದರೂ ನಿರಾಶೆಗಳಲ್ಲಿ ಹಾದೋಗಿದ್ದೀರಾ? ನಿಮ್ಮ ವ್ಯಾಪಾರಗಳಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದ್ರ? ಕಳ್ಕೊಂಡಂಥ ಸಂಗತಿಗಳು ನಿಮಗೆ ಕಹಿಯಾಗಿ ನೆನಪಿಗೆ ಬರ್ತಾ ಇದೆಯಾ? ಆದರೆ ಆ ಪದ ಸುಲಭ ಅಲ್ಲ. ಮರೆತು ಬಿಟ್ಟು
ಅಂದಿದ ತಕ್ಷಣ ಬೈಬಲ್ಲು ಮರೆತು ಬಿಟ್ಟು ಅಂದಾಗ ನೀವೆಲ್ಲವನ್ನ ಮರೆಯಲಿಕ್ಕೆ ಆಗುತ್ತೆ ಅಂತ ಬೈಬಲ್ ಹೇಳಿಲ್ಲ. ಅನೇಕ ಸಾರಿ ನಮ್ಮ ನೆನಪಿಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಮರೆತು ಬಿಟ್ಟು ಅಂತ ಹೇಳಿದಾಗ ಸಾಮಾನ್ಯವಾಗಿ ಈಸಿಯಾಗಿ ಜನರು ಹೇಳ್ತಾರೆ ಮರೆತು ಬಿಡಿ ಅದನ್ನ. ನೆನಪಿಗೆ ಬರಲ್ವಾ ಅದು? ಒಂದು ವೇಳೆ ನಿಮ್ಮ ಲೈಫ್ನಲ್ಲಿ ನೆನಪಿಗೆ ಬರಬಾರ್ದು ಅಂದರೆ ಎರಡು ನಡಿಬೇಕು. ಒಂದು, ನಿಮಗೆ ಬ್ರೈನ್ ಡೆಡ್ ಆಗಬೇಕು, ಇಲ್ಲಾಂದರೆ ನೀವು ಏನಾಗಬೇಕು, ಬುದ್ಧಿ ಮರು ಬರಬೇಕು, ನಿಮಗೆ ವಯಸ್ಸಾಗ್ಬಿಡ್ಬೇಕು. ಆದರೆ ಪೌಲನ್ ಹೇಳ್ತಾ ಇರೋದು ಆ ಪದ ಅಲ್ಲ. ಮರೆತು ಬಿಟ್ಟು ಅಂದಾಗ ಅದರ ಇನ್ಫ್ಲೂಯೆನ್ಸ್ ನಿಮ್ಮನ್ನು ತಾಕಬಾರ್ದು. ಅರ್ಥ ಆಗ್ತಿದೆಯಾ ನಿಮಗೆ? ಆ ಪ್ರಭಾವ, ಅದಾದಂಥ ಪರಿಣಾಮ ನೀವು ಮುಂದೆ ಹೋಗದೆ ಇರುವ ಹಾಗೆ ನಿಮ್ಮನ್ನು ಅಡ್ಡಿ ಮಾಡಬಾರ್ದು. ನಿಮ್ಮ ರೋಗಗಳು, ನಿಮ್ಮ ಮಕ್ಕಳು, ನಿಮ್ಮ ಜೀವಿತದಲ್ಲಿ ಕಳ್ಕೊಂಡಂತ ಈ ವರ್ಷದಲ್ಲಿ ಯಾವುದೇ ವಿಷಯ ಕೂಡ ನಿಮಗೆ ಬ್ರೈನ್ ಡೆಡ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ಆ ಪರಿಣಾಮ ನಿಮ್ಮನ್ನು ದುಃಖಪಡಿಸಿ ಮುಂದೆ ಇರುವಂತ ಸಂತೋಷವನ್ನು ಅಡ್ಡಿ ಮಾಡಬಾರ್ದು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಆ ಸಂಕಟವನ್ನ ಮರಿಬೇಕು, ಆ ಕಾನ್ಸಿಕ್ವೆನ್ಸ್ ನೀವು ಬಿಡ್ಬೇಕು. ಅದಕ್ಕೆ ಯೋಸೇಫನ ಬಗ್ಗೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅವನನ್ನ ಜನ ಹೊಟ್ಟೆ ಕಿಚ್ಚಪಟ್ರು, ಅವನನ್ನ ಗುಂಡಿಗೆ ಹಾಕಿದ್ರು, ಅವನ ಅಣ್ಣ ತಮ್ಮಂದ್ರು, ಅವನ ಲೈಫ್ ಎಲ್ಲ ಅವನಿಗೆ ಹಿಂಸೆ ಸಂಗ್ತಾನೆ. ಯೋಸೇಫ ಇಟ್ಟಂತ ಹೆಸರನ್ನ ನಾನು ನನ್ನ ಮಗನಿಗೆ ಇಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಮಗನಿಗೆ ಇಡ್ಲಿಕ್ಕಾಗಲಿಲ್ಲ. ನಾನು ಒಂದು ಅನ್ಯ ಜನರುಗಳ ಮಧ್ಯದಲ್ಲಿ ಇರೋದ್ರಿಂದ ಆ ಹೆಸರು ಇಡಬೇಕು ಅಂತ ನಿರ್ದೋಷ ಅಂತಿಟ್ಟೆ. ಆದ್ರೆ ನೀವು ನನ್ನೇನಾದ್ರೂ ಕೇಳಿದ್ರೆ ನನ್ನ ಜೀವಿತದಲ್ಲಿ ನನಗೆ ಒಂದೇ ಒಂದು ಹೆಸರು ನನಗೆ ಬೈಬಲ್ನಲ್ಲಿ ಬಹಳ ಇಷ್ಟ. ಅದು ಆದಿಕಾಂಡ 41:51. ಯೋಸೇಫನು ಅವನ ಜೀವಿತದಲ್ಲಿ ಏನೆಲ್ಲ ದುಃಖ ಅನುಭವಿಸ್ದ ಗೊತ್ತಾ? ಆದರೆ ಆದಿಕಾಂಡ 41. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಗೆಲ್ರಿಗೂ ಈ ಮಾತನ್ನ ಹೇಳಲಿಕ್ಕೆ ಹೇಳಿದ್ನು. ನೆನ್ನೆ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ 41:51 ಓದ್ತೀರಾ? ಅವನು ಯೋಸೇಫನು ಚೊಚ್ಚಲು ಮಗನು, ಮೊದಲನೇ ಮಗ ಹುಟ್ಟಿದಾಗ ಯೋಸೇಫನು, ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನ ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಏನಿಂತ ಹೆಸರಿಟ್ನಂತೆ? ಮನಸ್ಸೆ. ಹಾಲೆಲೂಯಾ. ನನಗೆ ಈ ಪದ ತುಂಬಾ ಇಷ್ಟ ನನ್ನ ಹೃದಯಕ್ಕೆ. ಮನಸ್ಸೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಮರೆಸುವವನು. ನಿಮ್ ಜೀವಿತದಲ್ಲಿ ಒಬ್ಬ ದೇವರಿದಾನ. ಆತನು ಯಾರಂದ್ರೆ ಮರೆಸ್ಬಿಡ್ತಾನ ಆತನು. ನಿಮ್ ಜೀವಿತದಲ್ಲಿ ನೀವು ಇದನ್ನ ಪ್ರವಾದನೆಯಾಗಿ ತೆಗೆದುಕೊಳ್ಬೇಕು. ನನ್ನ ಲೈಫ್ನಲ್ಲಿ ಏನೇನೋ ನಡೆದಿರ್ಬೋದು ದೇವ್ರೆ, ಆದ್ರೆ ಒಂದು ಮನಸ್ಸೇ ನನ್ನ ಲೈಫ್ನಲ್ಲಿ ನಡಿಬೇಕು. ಅದೇನಂದ್ರೆ ದೇವರು ಮರೆಸ್ತಾನೆ ನಿಮ್ ಜೀವಿತಗಳಲ್ಲಿ. ಆ ನೋವು, ಗಾಯಗಳು ಈ ವರ್ಷದಲ್ಲಿ ಹೊತ್ಕೊಂಡು 2024ಕ್ಕೆ ನೀವು ಯಾರು ಹೋಗ್ಬಾರ್ದು ಮಕ್ಕಳೇ. ನೀವೆಲ್ಲರೂ 2024ಕ್ಕೆ ಹೋಗುವಾಗ ಮರೆಸುವಂತ ಒಬ್ಬ ದೇವರಿದ್ದಾನೆ. ನಿಮ್ಮ ಅನ್ಯಾಯಗಳು, ನಿಮಗೆ ದ್ರೋಹಗಳು, ಮನುಷ್ಯರು ಬಿಟ್ಟು ಹೋಗಿದ್ದು ಏನೇ ನೀವು ಲೈಫ್ನಲ್ಲಿ ಹೇಳ್ರಿ, ನಿಮಗೊಬ್ಬ ದೇವರಿದ್ದಾನೆ. ಆತನು ಮರೆಸುವ ದೇವರು. ಆ ಮರೆಸುವ ದೇವರನ್ನ ನಾವು ಆರಾಧಿಸ್ತೀವಿ. ಮನಸ್ಸೆ ನಿನಗಿದೆ, ಕಳ್ಕೋಬೇಡ ಧೈರ್ಯ. ಮನಸ್ಸೆ ನಿನ್ನ ಲೈಫ್ನಲ್ಲಿ ಇದೆ. ನನಗೆ ಈಗಲೂ ನೆನಪಿದೆ, 20 ವರ್ಷದ ಹಿಂದೆ ಅಂಕಲ್ ಪೊನ್ರಾಜ್ ಪ್ರಾರ್ಥಿಸಿದ್ರು. 2004 ಆಗಸ್ಟ್ 7 ಒಂದು ಭಾನುವಾರ. ನನ್ನ ಲೈಫ್ನಲ್ಲಿ ಭಾಳ ಸಂಕಟಗಳು. ಅವತ್ತು ಪೊನ್ರಾಜ್ ಅಂಕಲ್ ಪ್ರಾರ್ಥನೆ ಮಾಡುವಾಗ ಒಂದು ಮಾತು ಹೇಳಿದರೆ, ಒಂದು வாழ்க்கை எல்லாம் ಕಸಪು ಕಸಪು ಕಸಪು, ನಿನ್ನ ಜೀವಿತವೆಲ್ಲ ಕಹಿ ಕಹಿ ಕಹಿ. ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದೆ ನಾನು ಆ ಮಧ್ಯಾಹ್ನ. ಅವ್ರು ಹೇಳ್ತಾ ಇದ್ರು, ನಿನ್ನ ಲೈಫ್ ಸಾಯೋವರೆಗೂ ಹೀಗೆ ಇರುತ್ತೆ, ಒಂದು ಕಡೆ ಕಹಿ ಕಹಿ ಕಹಿ. ಆದರೆ 3ನೇ ಲೈನ್ ಒಂದು ಬಂತು ಅವ್ರ ಬಾಯಿಂದ, ನೀನು ನನ್ನ ಸ್ನೇಹಿತ, ನಾನು ನಿನ್ನ ಸ್ನೇಹಿತ. ನೀ ಎನ್ನುಡೆ ನನ್ಬನ್, ನಾನು ಉನ್ನುಡೆ ನನ್ಬನ್. ನಿಮಗೊಂತ ಆ ಮಾತನ್ನ ದೇವರ ಬಾಯಿಂದ ನನಗೆ ಕೇಳಿದಾಗ, ಸತ್ತಾದ್ಮೇಲೆ ನಿಮ್ಗೊಂದು ರಹಸ್ಯವನ್ನು ನಾನು ಬಿಟ್ಟು ಹೋಗಿರ್ತೀನಿ. ದೇವರು ನನಗೆ ಆ ಮಾತನ್ನ ಕೊಟ್ಟರು, ದೇವರು ನನಗೆ ಮಾತಾಡಿದ್ನು. ನಿಮ್ಮ ಜೀವಿತದಲ್ಲಿ ಕಹಿಗಳು ಯಾವುದೇ ಇದ್ರೂ ಕೂಡ ಅವುಗಳನ್ನು ಮರೆಯಬೇಕು. ನೋವುಗಳ ಆ ಪರಿಣಾಮಗಳನ್ನು ಇಟ್ಕೊಂಡು ನಾವು ಮುಂದೆ ಹೋಗಬಾರ್ದು. ಅದಕ್ಕೆ ಈ ವಾರದಲ್ಲಿ ಕೂಡ ಒಬ್ರು ಹೇಳಿದ್ರು, ಪಾಸ್ಟ್ರೇ ನಿಮ್ಮ ಜೊತೆಯಲ್ಲಿ ಇದ್ದವರೆಲ್ಲ ಹೋಗಿ ಇನ್ನೊಂದು ಚರ್ಚ್ ಮಾಡಿದ್ದಾರೆ, ಅವರೆಲ್ಲ ಹಂಗೆ ಸೇರ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ, ನಿಮ್ಗೆ ಏನನ್ಸುತ್ತೆ? ಏನನ್ಸುತ್ತೆ? ನನ್ನನ್ನು ಕೆಣಕ್ಲಿಕ್ಕಾಗಿನೇ ಒಬ್ಬೊಬ್ರು ಕೇಳ್ತಾರೇನೋ ಗೊತ್ತಿಲ್ಲ. ಆದರೆ ನಾನು ನಿಮಗೆ ತಾಳ್ಮೆಯಿಂದ ಹೇಳ್ತೀನಿ, ಫಿಲಿಪ್ಪಿ 1ನೇ ಅಧ್ಯಾಯ 17ನೇ ವಾಕ್ಯ ಓದಿ ಬ್ರದರ್ ಅಂದೆ ಅವ್ರಿಗೆ. ಬೈಬಲ್ ತೆಗೀರಿ ಅಂದೆ ಅವರಿಗೆ. ಫಿಲಿಪ್ಪಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪೌಲನು ನನಗೆ ಯಾಕೆ ಇಷ್ಟ ಅಂದ್ರೆ, ಅವನೇನು ಹೇಳ್ತಾನೆ? ಆ ಬೇರೆ ತರದವರಾದರೂ ನಾನು ಬೇಡಿ ಬಿದ್ದಿರುವಾಗಲೂ ಯಾವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿಪಡಿಸದೆ ಕಕ್ಷಿ ಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಹಾಗಂತ ಇಲ್ಲಿಂದ ಹೋದವರೆಲ್ಲ ಅದೇ ರೀತಿ ಇರ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ.
ಕೆಲವರು ಒಳ್ಳೆ ಭಾವದಿಂದ ಕೂಡ ಮಾಡ್ಬೋದು. ಆದರೆ ಪೌಲನ್ ಮಾತೇನು, ಹೇಗಾದರೇನು, ಯಾವ ರೀತಿಯಿಂದಾದರೂ, ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನ ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸುತ್ತೇನೆ, ಮುಂದೆಯೂ ಸಂತೋಷಿಸುವೆನು. ಹಾಲೆಲೂಯ. ಸಂತೋಷಿಸ್ಬೇಕು. ಇದು ನಾವು ಪೌಲನಿಂದ ಕಲಿಬೇಕು. ಯಾಕಂದ್ರೆ ಹಳೆಯ ಸಂಗತಿಗಳನ್ನ ಇಟ್ಕೊಂಡು ಅವ್ರುಗಳು ಮಾಡಿದ ಹಾಗೆ ಬೇರೆಯವರು ಮಾಡ್ತಾರೆ ಅಂದ್ರೆ ಉಳಿದಿರುವಂತ 20 ಜನರನ್ನ ನಾನು ಪ್ರೀತಿಸ್ಲಿಕ್ಕೆ ಆಗಲ್ಲ. 20 ವರ್ಷದಿಂದ ನನ್ನ ಲೈಫ್ ನಲ್ಲಿ ಎಷ್ಟು ಜನ ಬಂದಿದ್ದಾರೆ ನಿಮ್ಗೆ ಗೊತ್ತಾ? ಎಷ್ಟು ಜನರುಗಳು ಉಪಕಾರವನ್ನ ಪಡ್ಕೊಂಡ್ರು, ಎಷ್ಟು ಜನ ಪ್ರಾರ್ಥಿಸ್ಕೊಂಡ್ರು, ಎಷ್ಟು ಜನರು ನನಗೆ ದ್ರೋಹ ಬಗೆದ್ರು, ಎಷ್ಟು ಜನ ನನ್ನ ಲೈಫ್ ನಲ್ಲಿ ನೀವೇನಾದ್ರೂ ಹಿಂತಿರುಗಿ ನನ್ನ ಡೈರಿಗಳನ್ನ ಮನೇಲಿ ಹೋಗಿ ನೋಡಿದ್ರೆ ನನಗೆ ಮಾಡದಂತ ದ್ರೋಹಗಳೇ ಹೆಚ್ಚು. ಒಂದೇ ಒಂದು, ನಾನು ಸತ್ಯವನ್ನ ಹೇಳಿದ್ರಿಂದ, ಒಂದೇ ಒಂದು ಅವರಿಗಾಗಿ ಕಾಳಜಿ ವಹಿಸಿದ್ರಿಂದ. ಆದ್ರೆ ಅವುಗಳನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾನು ಸೇವಕನಾಗಿ ನಿಮ್ಮ ಗಾಯಗಳನ್ನು ವಾಸಿ ಮಾಡ್ಲಿಕ್ಕಾಗುತ್ತಾ? ಪೌಲನು ಮಾತನ್ನೇ ಹೇಳ್ತಾನೆ 19ನೇ ವಾಕ್ಯದಲ್ಲಿ, ಯಾಕೆಂದ್ರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಏನ್ ಮಾಡುವುದು? ಅನುಕೂಲಿಸುವುದೆಂದು ಬಲ್ಲೆನು. ಹೇಳ್ರಿ, ನಿಮ್ ಜೀವಿತದಲ್ಲಿ ಏನೇ ನಡೆದಿರ್ಬೋದು, ಈ ವಾಕ್ಯ ಇಟ್ಕೊಂಡು ಹೇಳ್ಬೇಕು, ದೇವರ ಆತ್ಮನ ಸಹಾಯದಿಂದ ಇದು ಕೂಡ ನನಗೆ ಅನುಕೂಲ ಆಗುತ್ತೆ. ನಾವು ಪ್ರಾರ್ಥನೆ ಮಾಡೋದ್ರಿಂದ ಇದು ಕೂಡ ನನಗೆ ಅನುಕೂಲ ಆಗುತ್ತೆ. ಅದಕ್ಕೆ 20 ವರ್ಷ ನನ್ನ ಲೈಫ್ನಲ್ಲಿ ನನ್ನ ಫ್ರೆಂಡ್ಸ್ನ ಕಳ್ಕೊಂಡು, ಕಳೆದ ವಾರ ನಾನು ಮಾತಾಡುವಾಗಲೂ ಅರ್ಧ ಗಂಟೆ ಯಾವುದೇ ಅಡ್ಡಿ ಇಲ್ಲದೆ ಮಾತಾಡಿದೆ, ಫ್ರೀಯಾಗಿ ಮಾತಾಡಿದೆ. ನನ್ನ ಫ್ರೆಂಡ್ ಹತ್ರ ನಾನು ನನ್ನ ಜೀವಿತದಲ್ಲಿ ಎಷ್ಟೋ ನೋವುಗಳು, ಕಾರ್ಯಗಳು ಅವರ ಮಧ್ಯೆ ನನ್ನ ಮಧ್ಯೆ ನಡೆದಿದೆ. ಆದರೆ ನನಗೆ ಯಾವುದು ಕಹಿ ಇಲ್ಲದೆ ನಾನು ಅರ್ಧ ಗಂಟೆ ಫ್ರೀಯಾಗಿ ಮಾತಾಡುವಾಗಲೂ ಅವನು ಯಾಕೆ ನನ್ನ ಮಾತನ್ನ ಕೇಳ್ತಾ ಇದ್ದಾನೆ ಅಂದರೆ, ಒಂದೇ ಒಂದು, ಕಹಿಗಳನ್ನು ಮರೆತರೆ ನೀವು ಸಿಹಿಯಾಗಿರ್ಬೋದು. ಅವ್ರಿವ್ರು ಮಾಡಿದ್ದು ಅವುಗಳು ಇವುಗಳನ್ನೇ ನೆನೆಸಿ ಬದುಕದೆ. 2024ರಲ್ಲಿ ಒಂದಿದೆ ಪೌಲನು ಹೇಳುವಂತ ಮಾತು, 3ನೇ ಅಧ್ಯಾಯ, ಮತ್ತೆ ಆ ವಾಕ್ಯವನ್ನು ಓದಿ ನೋಡ್ರಿ. ಏನ್ ಹೇಳ್ತಾನೆ? 14ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನ ಅವನು? ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು, ಮೇಲಕ್ಕೆ ಸ್ವಾಮಿ ಏನ್ ಮಾಡಿದ? ನಿಮ್ಮನ್ನ ಮೇಲಕ್ಕೆ ಕರೆದಿದ್ದಾನೆ. ಮೊದಲನೇದಾಗಿ ನಾವು ಏನ್ ಮಾಡಬಾರ್ದು? ಹಿಡಿದಿದ್ದೇನೆ ಅಂತ ಎಣಿಸ್ಬಾರ್ದು. ಎರಡನೇದಾಗಿ ಹಿಂದಿನ ಸಂಗತಿಗಳನ್ನ ಏನ್ ಮಾಡಬೇಕು? ಮರಿಬೇಕು. ಮೂರನೇದಾಗಿ ಪೌಲನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಒಂದನ್ನ ಗುರಿ ಮಾಡ್ಕೋಬೇಕು. ಅದೇನಂದ್ರೆ ಯಾವ್ದದು? ಬಿರುದನ್ನ. 14ನೇ ವಾಕ್ಯದಲ್ಲಿ ನೋಡ್ರಿ, ಬಿರುದನ್ನ ಏನ್ ಮಾಡ್ಬೇಕಂದ್ರೆ ನಾವು ಗುರಿ ಮಾಡ್ಕೊಳ್ಬೇಕು. ನೋಡ್ರಿ, ನಾನು ನಿಮ್ಗೆ ಒಬ್ಬ ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಅವ್ನು ಯಾರಂದ್ರೆ ಉಸೇನ್ ಬೋಲ್ಟ್ ಪ್ರಪಂಚದಲ್ಲೇ ಅತಿ ದೊಡ್ಡ ಫಾಸ್ಟ್ ರನ್ನರ್. ಅವ್ನು ಕಳೆದ ವರ್ಷಗಳಲ್ಲೆಲ್ಲ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಹೊಂದ್ಕೊಂಡ. ಆದ್ರೆ ಉಸೇನ್ ಬೋಲ್ಟ್ ಸಣ್ಣ ವಯಸ್ಸಿನಲ್ಲಿ ಅವನ ಜೀವಿತದಲ್ಲಿ ಅವನು ಒಳ್ಳೆ ಓದ್ದವನಲ್ಲ. ಅವನಿಗೆ ಅನೇಕ ವಿಷಯಗಳು ಅವನ ಲೈಫ್ ನಲ್ಲಿ ಬಂತಂತೆ. ಆದ್ರೆ ಅವನು ಹೇಳ್ತಾನೆ, ಐ ಡಿಡ್ ನಾಟ್ ರಿಯಲಿ ಥಿಂಕ್ ಎನಿಥಿಂಗ್ ಅದರ್ ದೆನ್ ಸ್ಪೋರ್ಟ್ಸ್. ನಾನು ಸಣ್ಣ ವಯಸ್ಸಿಂದ ನನಗೆ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅಂತ ತೀರ್ಮಾನ ಮಾಡದಂತೆ. ಹಂಗಿದ್ರೆ ಅವನ ಜೀವಿತದಲ್ಲಿ ಅವನಿಗೆ ಎಲ್ಲದಕ್ಕಿಂತ ಯಾವುದು ಗುರಿ? ಅವನಿಗೆ ಸ್ಪೋರ್ಟ್ಸ್. ಅವನ ಆ ಬಿರುದನ್ನ ಪಡ್ಕೋಬೇಕು ಅಂತ. ಹಾಗಿದ್ರೆ ಇವತ್ತು ನಾವು ನಮ್ಮ ಜೀವಿತದಲ್ಲಿ ದೇವರ ಪ್ಲಾನ್ ಅನ್ನ, ದೇವರ ಉದ್ದೇಶವನ್ನ ನಾವು ನೆರವೇರಿಸಬೇಕಂದ್ರೆ ಯು ಹ್ಯಾವ್ ಟು ಬ್ರೇಕ್ ದ ಪವರ್ ಆಫ್ ದ ಪಾಸ್ಟ್. ನಿಮ್ಮ ಹಿಂದಿನ ಜೀವಿತದ ಯಾವುದೇ ಶಕ್ತಿಗಳನ್ನು ಕೂಡ ನೀವು ಬಿಸಾಕ್ಬಿಟ್ಟು ಆ ಪವರ್ನ ಬ್ರೇಕ್ ಮಾಡಿ ನೀವು ಮುಂದೆ ಬಿರುದನ್ನ ಪಡಿಬೇಕು. ಆ ಬಿರುದು ಎಂಥದ್ದಂದ್ರೆ ನಾವು ಆ ಯೇಸು ಸ್ವಾಮಿಯ ಬಳಿಗೆ ಹೋಗುವಂತಹ ಬಿರುದು. ಈಗ ಉಸೇನ್ ಬೋಲ್ಟ್ ಆ ರೀತಿ ಓಡ್ದ ಅಂದ್ರೆ ನೀವು ಕೇಳಿ ನೋಡ್ರಿ, ಅವನು ಹೆಂಗ್ ಕಲ್ತಪ್ಪ ನೀನು ಓಡಿದ್ದು? ಉಸೇನ್ ಬೋಲ್ಟ್ ಹೇಳಲ್ಲ, ಹೆಂಗ್ ಓಡ್ಬೇಕು ಅಂತ ಪುಸ್ತಕ ಓದ್ಕೊಂಡು ಕೂತಿದ್ದೆ, ಹೆಂಗ್ ಓಡೋದು ಅಂತ ಸಿನಿಮಾ ನೋಡೋದು ಆಯ್ದೆ, ಯಾರೆಲ್ಲ ಫಾಸ್ಟ್ ಆಗಿ ಓಡಿದ್ರು ಅವ್ರನ್ನೆಲ್ಲ ಓದ್ತಾ ಇದ್ದೆ, ಹೆಂಗ್ ಓಡೋದು ಅಂತ ಸ್ಟೇಡಿಯಂ ಅಲ್ಲಿ ಹೋಗಿ ಚಪ್ಪಾಳೆ ತಟ್ಟದವ್ರನ್ನೆಲ್ಲ ನೋಡ್ತಾ ಇದ್ದೆ. ಹಂಗೆ ಹೇಳ್ತಾನೆ ಅವನು. ಏನಂತ ಹೇಳ್ತಾನೆ? ಅವನು ಕೇಳಿದ್ರೆ ಒಂದೇ ಒಂದು, ಐ ವಾಂಟ್ ಟು ಬಿಕಮ್ ಎ ಚಾಂಪಿಯನ್. ನಾನೇನಾಗ್ಬೇಕು? ಚಾಂಪಿಯನ್ ಆಗ್ಬೇಕು, ನಾನು ಬಿರುದು ಪಡ್ಕೋಬೇಕು. ಯೇಸು ಸ್ವಾಮಿಯಲ್ಲಿ ನಂಬಿ ಬಂದಂತ ನಿಮಗೂ ನನಗೂ ಒಂದು ಗುರಿ ಇರ್ಬೇಕೇನಂದ್ರೆ, ಆ 20-30 ವರ್ಷ ಸೇವೆ ಮಾಡಿದ್ದಾನೆ ಪೌಲ. ಈ ಪತ್ರಿಕೆ ಬರೆಯುವಾಗ ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ? ನನ್ನ ಹೆಂಡತಿ, ಮಕ್ಕಳು, ನನ್ನ ಜೀವಿತದಲ್ಲಿ ಏನೆಲ್ಲ ಕಳ್ಕೊಂಡ್ರು, ನನಗೊಂದು ಗುರಿ ಇದೆ. ಆ ಗುರಿ ಏನ್ ಗೊತ್ತಾ? ಆ ಪದವಿ ಏನ್ ಗೊತ್ತಾ ನಿಮಗೆ? 10ನೇ ವಾಕ್ಯದಲ್ಲಿ ಹೇಳ್ತಾನೆ, 3:10ರಲ್ಲಿ ಆತನನ್ನು, 3:10ನೇ ವಾಕ್ಯ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿರುವಂತಹ ಪಾಲುಗಾರನಾಗಿರುವ ಪದವಿಯನ್ನು, ಅದು ಪದವಿ ಅವನಿಗೆ. ಬಾಧೆಗಳಲ್ಲಿ ಪಾಲುಗಾರನಾಗಬೇಕು, ಯೇಸು ಸ್ವಾಮಿ ತರ ಆಗ್ಬೇಕು, ಆತನಂತೆ ನಾನು ಪ್ರೀತಿಸ್ಬೇಕು, ಆತನ ಹಾಗೆ. ಇವತ್ತು ಈ 2024ರಲ್ಲಿ ನಿಮ್ ಗುರಿ ಏನು?
ವ್ಯಾಪಾರ ಬೆಳಿಬೇಕು, ಮಕ್ಕಳು ಇನ್ನೂ ಚೆನ್ನಾಗಾಗ್ಬೇಕು, ಕೆಲಸ ಸಿಗ್ಬೇಕು, ನನ್ನ ಜಾಬಲ್ಲಿ ನಾನು ಹಂಗಿರ್ಬೇಕು, ನೀವು ಹಿಂಗಿರ್ಬೇಕು, ಒಬ್ಬೊಬ್ಬರಿಗೆ ಒಂದೊಂದು ಗುರಿ. ಆದ್ರೆ ಆ ಗುರಿಯನ್ನ ನೀವು ಸಾಧಿಸ್ಲಿಕ್ಕಾಗಲ್ಲ. ನಿಮ್ಮ ಜೀವಿತದಲ್ಲಿ ಮೊದಲನೇ ಗುರಿ, ನೀವು ದೇವರನ್ನು ಪ್ರೀತಿಸ್ಬೇಕು, ಆತನು ಬಯಸುವಂತೆ ವ್ಯಕ್ತಿಗಳಾಗ್ಬೇಕು. ಇವತ್ತು ಸಭೆಯಾಗಿ ನಾವು ಯಾವ ಗುರಿಗಾಗಿ ಓಡಿದೀವಿ ನೋಡ್ರಿ. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನಮ್ಮ ಸಭೆಗೂ ದೇವರು ಒಂದು ಗುರಿ ಇಟ್ಟಿದ್ದಾನೆ. 2ನೇ ಅಧ್ಯಾಯ 2ನೇ ವಾಕ್ಯ, ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡ್ರಿ, ನಿಮ್ಮೆಲ್ಲರಲ್ಲಿ ಏನಿರಲಿ, ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. 2024ರಲ್ಲಿ ನಮ್ಮ ಸಭೆಗೆ ಒಂದು ಗುರಿ ಇರಬೇಕು. ದೇವರೇ, ಈ ಸಭೆಗೆ ಇನ್ನೂ ಆತ್ಮಗಳನ್ನ ಕೊಡಪ್ಪ, ಆದಾಯ ಮಾಡ್ಬೇಕು ಸ್ವಾಮಿ, ನನ್ನಿಂದ ಈ ಸಭೆಗೆ ಏನು ಲಾಭ ಸ್ವಾಮಿ, ನಾನು ಯಾರನ್ನಾದ್ರೂ ಕರ್ಕೊಂಡ್ಬರ್ಲಿಕ್ಕಾಗುತ್ತಾ ದೇವರೇ, ನಿನ್ನ ರಾಜ್ಯಕ್ಕೆ ಕೆಲವರನ್ನ ನಾನು ಸೇರಿಸ್ಲಿಕ್ಕಾಗುತ್ತಾ, ಆ ಒಂದು ಬಿರುದನ್ನ ನಿನ್ನಿಂದ ನಾನು ಪಡಿಬೇಕು. ನಾನು ಹೇಳ್ತೀನಿ, ಯೇಸು ಸ್ವಾಮಿಯಲ್ಲಿ ನೀವು ರಕ್ಷಣೆ ಹೊಂದಿರೋದು ಒಂದೇ ಒಂದು ಸಂಗತಿಗೋಸ್ಕರ. ಒಂದು, ನೀವು ಪರಲೋಕಕ್ಕೆ ಹೋಗ್ಬೇಕು, ಇನ್ನೊಂದು ನಿಮ್ಮ ಜೊತೆ ಕೆಲವರನ್ನ ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ದೇವರು ನಿಮ್ಮನ್ನು ಇಟ್ಟಿರೋದು. ಆ ಬಿರುದು ಲೋಕದವರಿಗಿಲ್ಲ. ಆ ಬಿರುದನ್ನ ಪೌಲನು ಹೇಳ್ತಾ ಇದ್ದ, ಪೌಲನ ಕಾಲದಲ್ಲಿ ಆ ಬಿರುದು ಯಾವುದು? ಆಲಿವ್ ಎಲೆಯಿಂದ, ಎಣ್ಣೆ ಮರದ ಎಲೆಯಿಂದ ಮಾಡುವಂತ ಒಂದು ಸಣ್ಣ ಕಿರೀಟ, ಅದನ್ನ ತಲೆ ಮೇಲೆ ಹಾಕ್ತಿದ್ರು. ಅದು 2 ದಿವಸ ಆದ್ರೆ ಬಾಡೋಗ್ಬಿಡ್ತಿತ್ತು. ಒಲಿಂಪಿಕ್ ನಲ್ಲಿ ಮೊದಲನೇ ಗರಿಗಳನ್ನ ಕೊಟ್ಟಾಗ ಅವ್ರ ತಲೆ ಮೇಲೆ ಒಂದು ಸುರುಳಿ ಹಾಕಿ ಇಡ್ತಾ ಇದ್ರು ಆಲಿವ್ ಎಲೆಯಿಂದ. ಈಗ ಪೌಲ ಹೇಳ್ತಾನೆ 1 ಕೊರಿಂಥ 9:25 ಪೌಲನು ಆವತ್ತಿನ ಕಾಲದಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ, 1 ಕೊರಿಂಥ 9:25, ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ. 1 ಕೊರಿಂಥ 9:25, ಅದರಲ್ಲಿ ಓಡಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. 2ನೇ ಭಾಗದಲ್ಲಿ ಹೇಳ್ತಾನೆ 1 ಕೊರಿಂಥ 9:25, ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನ ಹೊಂದುವುದಕ್ಕೆ ಏನ್ ಮಾಡಿದೆ? ಸಾಧನೆ ಮಾಡುವವರಾಗಿದ್ದೇವೆ. ನಾವೇನಕ್ಕೆ ಸಾಧನೆ ಮಾಡ್ತೀವಂತೆ? ಬಾಡಿ ಹೋಗದೆ ಇರುವಂತ ಒಂದು ಜಯಮಾಲೆ. ಆ ಜಯಮಾಲೆಯನ್ನ ಯಾರು ಕೊಡ್ತಾರೆ? ಯೇಸು ಸ್ವಾಮಿ ಕೊಡ್ತಾರೆ. ಆ ಜಯಮಾಲೆ ಇವತ್ತು ನಮ್ಮ ಜೀವಿತದಲ್ಲಿ ನಿಮಗೂ ನಮಗೂ ಅನೇಕ ಗುರಿಗಳಿರ್ಬೋದು. ಆದ್ರೆ ಹೊಸ ವರ್ಷದಲ್ಲಿ 2024ರಲ್ಲಿ ಒಂದು ಪ್ರಾರ್ಥನೆ ಮಾಡ್ರಿ, ದೇವ್ರೆ, ನೀನ್ ನನ್ನನ್ನು ಏನಕ್ಕೆ ಹಿಡಿದಿದೆಯೋ ಅದನ್ನ ನಾನು ಹಿಡಿಬೇಕಪ್ಪ. ಎಷ್ಟು ಜನ ಪ್ರೇಯರ್ ಮಾಡ್ತೀರಾ ಅದನ್ನ? ನನಗೆ ಸುಮಾರು ಪ್ಲಾನ್ ಇದೆ, ಅದಿದೆ ಇದಿದೆ, ಆದ್ರೆ ನೀನ್ ನನ್ನನ್ನು ಏನಕ್ಕೆ ಹಿಡಿದಿದೀಯ ಅದನ್ನ ನಾನು ಹಿಡಿಬೇಕು. ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ, ನಿನ್ ಚಿತ್ತ ಇರುವಂತ ಹಣ ಬರಬೇಕು, ನಿನ್ ಚಿತ್ತ ಇರುವಷ್ಟು ನಾನು ಬೆಳಿಬೇಕು, ನಿನ್ ಚಿತ್ತ ಇರುವಂತೆ ಜನರುಗಳನ್ನ ತರಬೇಕು. ಅದಕ್ಕೆ ನೀವು ಎಷ್ಟು ಪ್ರೇಯರ್ ಮಾಡ್ತಿರೋ. ಇವತ್ತು ಸಭೆಯ ಗುರಿ ಕೂಡ ಅನೇಕರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಚರ್ಚನ್ನ ತುಂಬಿಸೋದು. ನೋಡ್ರಿ, ಕ್ರಿಸ್ಮಸ್ನಲ್ಲಿ 100 ಜನ ಬಂದು ತಿಂದು ಹೋಗ್ತಾರೆ. ಎಷ್ಟು ಜನ ದೇವರಲ್ಲಿ ಬೆಳೆದಿದ್ದಾರೆ? ಯಶಸ್ಸಲ್ಲ ಗುರಿ, ಸಂಖ್ಯೆ ಅಲ್ಲ ಗುರಿ, ಹಣ ಅಲ್ಲ ಗುರಿ, ಸಭೆ ಗುರಿ, ಆಳ್ಬಲ ಅಲ್ಲ ಗುರಿ. ಇಲ್ಲೊಂದು 50 ಕಾರ್ ನಿಂತ್ಕೊಳ್ಳೋದ ಸಭೆ ಗುರಿ? ಒಂದು ಕಾರ್ನಲ್ಲಿ ಬರೋರು ದೇವರಲ್ಲಿ ಬೆಳೆಯೋದು ಗುರಿ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಒಬ್ಬ ಸೇವಕನಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೀವು ಅನೇಕರಿಗೆ ಬೇರೆ ಬೇರೆ ಗುರಿ ಇದೆ. ಕಳೆದ ವಾರದಲ್ಲಿ ನನಗೆ ಸಭೆಗಳ ಬಗ್ಗೆ ಬಹಳ ನೋವು ಉಂಟಾಯಿತು. ಯಾಕಂದ್ರೆ ಈ ಫಿಲಿಪ್ಪಿ ಅವನು ಹೇಳ್ತಾನೆ, ಪೌಲನು ಹೇಳ್ತಾನೆ, ಫಿಲಿಪ್ಪಿ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅನೇಕರಿಗೆ ಬೇರೆ ಬೇರೆ ಗುರಿ ಇದೆ. ಫಿಲಿಪ್ಪಿ 3:18, ಯಾಕಂದ್ರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಗಳಾಗಿ ನಡೀತಾರೆ. ಶಿಲುಬೆಗೆ ವಿರೋಧವಾಗಿ ಅಂದ್ರೆ ಅರ್ಥ ಏನು? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಿದ್ದಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳ್ತೇನೆ. ಏನ್ ಹೇಳ್ತಾ ಇದ್ದಾನೆ? ಅಳ್ತಾ ಹೇಳ್ತಿದ್ದಾನಂತೆ ಪೌಲ. ಯಾಕೆ ಅಳ್ತಾ ಇದ್ದಾನ ಅವನು? ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು. ಈ ಬೈಬಲನ್ನು ನೀವು ಸಂಪಾದನೆಗಾಗೂ ಕೂಡ ಮಾಡಬಹುದು. ಈ ಬೈಬಲನ್ನು ಬೇರೆಯವರ ಜೀವಿತವನ್ನು ಸಮೃದ್ಧಿ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಅಂತ್ಯಾವಸ್ಥೆ. ಪೌಲನು ಹೇಳ್ತಾನೆ, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ.